ವಿಮತಾ ಉತ್ಪತ್ತಿ ಭಾವಾಧೀನಾ ಉತ್ಪತ್ತಿತ್ವಾದ್ ಘಟೋತ್ಪತ್ತಿವತ್ ವಿಮತೋ ವಿನಾಶಃ ಸಶೇಷಃ ನಾಶತ್ವಾತ್ ಘಟನಾಶವತ್ ಇತ್ಯನುಮಾನೇನ ಲಯೇ ಭಾವಕಾರಣ ಸಿದ್ಧೇರಿತಿ ಭಾವಃ. ಇವತ್ತು ಒಂದು ವಸ್ತು ಇದೆ ಅಂದಮೇಲೆ ಇದು ಎಂದು ಕೂಡ ನಿಶ್ಶೇಷ ನಾಶವಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿಯೇ ಪ್ರಳಯ ಕಾಲದಲ್ಲಿ ಅಭಾವ ಇತ್ತು, ಅಭಾವದಿಂದ ಸೃಷ್ಟಿಯಾಯಿತು. ಆದ್ದರಿಂದ ನಿಮ್ಗೆ ವಿಷ್ಣು ಸರ್ವೋತ್ತಮತ್ತು ವಿರೋಧ ಬಂತು ಅಂತ ಹೇಳ್ತಾ ಇದ್ದೀಯಲ್ಲ, ಅದು ಸರಿಯಲ್ಲ ಅಂತ ಹೇಳಿದ್ರು. ನಾನು ಅಭಾವಸ್ಯ ನಿಷೇಧೈಕ ಸ್ವರೂಪತ್ವೇನ ವಿವಕ್ಷಿತ ಕರ್ತೃತ್ವ ಅಯೋಗೇಪಿ ಘಟಾದೌ ಕರ್ತೃತ್ವೇನ ದೃಷ್ಟಸ್ಯ ಜೀವಸ್ಯೈವ ಲಾಘವಯುಕ್ತ್ಯಾ ವಿಶ್ವಕರ್ತೃತ್ವಮಪಿ ಅಸ್ತು. ತಥಾ ಪ್ರಧಾನಸ್ಯ ವಿಶ್ವೋಪಾದಾನಸ್ಯ ವಾ ಅಸ್ತು ಕರ್ತೃತ್ವಂ ಲಾಘವಾತ್ ಅಕಾರಣಕಮೇವ ಉತ್ಪದ್ಯತಾಂ ಜಗದುಕ್ತಯುಕ್ತೇಃ ನಜ ಯುಕ್ತಿರಪ್ರಯೋಜಿಕಾ ಜೀವಾದ್ಭವಂತಿ ಭೂತಾನಿ ಪ್ರಧಾನಾದಿದಮುತ್ಪನ್ನಂ ಅಕಸ್ಮಾದ್ಧಿ ಇದಂ ಆವಿರಾಸೀತ್ ಇತ್ಯಾದಿ ಶ್ರುತಿಮೂಲತ್ವಾದಿತ್ಯತಃ ಅಮೂಷಾಂ ಪೂರ್ವೋಕ್ತಶ್ರುತೇಶ್ಚ ಅನ್ಯಥಾ ಸಿದ್ಧಿಂ ಏತೇನ ಇತಿ ಷಷ್ಠಗುಣಸೂತ್ರ ಸ್ಮಾರಿತಮಾಹ ಅಸಜ್ಜೀವ ಪ್ರಧಾನಾದಿ ಶಬ್ದಾ ಬ್ರಹ್ಮೈವ ನಾಪರಂ ವದಂತಿ ಕಾರಣತ್ವೇನ ಕ್ವಾಪಿ ಇತಿ ಏತೇನ ಸರ್ವೇ ವ್ಯಾಖ್ಯಾತಾಃ ಇತ್ಯತ್ರ ಉಕ್ತ ನ್ಯಾಯೇನ ಇತಿ ಭಾವಃ. ತಥಾ ಚ ಯುಕ್ತಿ ನಿರ್ಮೂಲತ್ವಾತ್ ಅಪ್ರಯೋಜಿಕಾ ಏವ ಇತಿ ಭಾವಃ. ಆಗ ಇನ್ನೊಂದು ಪ್ರಶ್ನೆ ಮಾಡಿದ. ಆಯ್ತು, ಇನ್ನೊಂದು ರೀತಿ ಯೋಚನೆ ಮಾಡೋಣ ಅಂತ ಹೇಳಿದ. ನನು ಅಭಾವಸ್ಯ ನಿಷೇಧೈಕ ಸ್ವರೂಪತ್ವೇನ, ಅಭಾವ ಅನ್ನೋದೇನು ನೆಗೆಟಿವ್ ಎಕ್ಸಿಸ್ಟೆನ್ಸ್, ಪಾಸಿಟಿವ್ ಎಕ್ಸಿಸ್ಟೆನ್ಸ್ ಅಲ್ಲ, ನಿಷೇಧೈಕ ಸ್ವರೂಪತ್ವೇನ ವಿವಕ್ಷಿತ ಕರ್ತೃತ್ವ ಅಯೋಗೇ ಅಪಿ. ಇಲ್ಲಿ ಹೇಳ್ತಕ್ಕಂಥ ಜಗಜ್ಜನ್ಮಾದಿ ಕರ್ತೃತ್ವ ಅನ್ನೋದು ಅದಕ್ಕೆ ಕೊಡೋದಿಲ್ಲ ಅನ್ನೋದನ್ನು ಒಪ್ಪೋಣ. ಆದರೆ ಘಟಾದೌ ಕರ್ತೃತ್ವೇನ ದೃಷ್ಟಸ್ಯ ಜೀವಶ್ಚೈವ ಲಾಘವಯುಕ್ತ್ಯಾ ವಿಶ್ವಕರ್ತೃತ್ವಮಪಿ ಅಸ್ತು. ಏನ ಏನ ಏನ್ ಮಾಡಿದ್ದಾರೆ ಶ್ಲೋಕ ಹೈಲೈಟ್ ಮಾಡಿದ್ದಾರೆ ಅಷ್ಟೇ, ಹಿಂದಿದೆಯಲ್ಲ ದೊಡ್ಡದು ಹೈಲೈಟ್ ಮಾಡಿದ್ದಾರೆ. ಘಟಾದೌ ಕರ್ತೃತ್ವೇನ ದೃಷ್ಟಸ್ಯ. ಒಂದು ಕೆಲಸ ಮಾಡೋಣ, ಇವತ್ತು ಘಟಾದಿಗಳಿವೆ, ಇದನ್ನು ಮಾಡಲಿಕ್ಕೆ ಯಾರು ಸಾಕು? ಜೀವ ಸಾಕು, ಕುಂಬಾರ ಸಾಕು. ಕುಂಬಾರ ಒಬ್ಬ ಜೀವ. ಸೊ ಘಟಾದಿಗಳಲ್ಲಿ ಜೀವನಿಗೆ ಕರ್ತೃತ್ವ ಕಂಡಿದೆ. ಅದೇ ರೀತಿ ಯೋಚನೆ ಮಾಡಿ, ನಿಮ್ಮ ದೇವರವರೆಗೆ ಹೋಗೋದ್ರ ಬದಲು ಲಾಘವ ಯುಕ್ತ್ಯ ಕಲ್ಪನಾ ಲಾಘವ ಇಟ್ಕೊಂಡ್ಬಿಟ್ರೆ ಜೀವನೇ ವಿಶ್ವಕರ್ತೃ ಅಂತ ಕರಿಬಾರ್ದು. ಜೀವನೇ ವಿಶ್ವಕರ್ತೃತ್ವ ಜೀವಸ್ಯ. ಲಾಘವ ಅಂದ್ರೆ ಎಂಟಿಟೀಸ್ ಆರ್ ನಾಟ್ ಟು ಬಿ ಮಲ್ಟಿಪ್ಲೈಡ್ ಬಿಯಾಂಡ್ ನೆಸೆಸಿಟಿ ಅಂತ ಒಂದು ನ್ಯಾಯ. ಕಲ್ಪನಾ ಲಾಘವ ಅಂತ ಅದಕ್ಕೆ ಹೆಸರು. ಕಲ್ಪನಾ ಲಾಘವ ಅಂದ್ರೇನು? ಎರಡು ವಸ್ತುಗಳನ್ನು ಕಲ್ಪನೆ ಮಾಡೋದಕ್ಕಿಂತ ಒಂದೇ ವಸ್ತುವಿನ ಮಿನಿಮೈಸ್ ಮಾಡಬೇಕು ಯಾವಾಗಲೂ ಕೂಡ. ನಮ್ಮಲ್ಲಿ ಹಾಗೆ ಲಗೇಜ್ ಮಾಡೋಕೆ ಏನ್ ಮಾಡ್ತಾರೆ? ಆದಷ್ಟು ಮಿನಿಮೈಸ್ ಮಾಡ್ತಾರೆ. ಎರಡು ಹತ್ತಕ್ಕೆ ಒಂದು ಸಾಲದೆ ಅಂತೆ. ಆ ದೃಷ್ಟಿಯಿಂದ ಕಣ್ಣಿಗೆ ಕಾಣದೇ ಇರೋ ದೇವರನ್ನ ಕಲ್ಪನೆ ಮಾಡೋದಕ್ಕಿಂತ ಕಣ್ಣಿಗೆ ಕಾಣೋ ಜೀವನೇ ಕರ್ತೃ ಅಂತ ಯಾಕೆ ಕರಿಬಾರ್ದು? ನಾವು ಮನೆಗೇನೆ ಕಟ್ಟ ನೋಡೋದಿಲ್ಲೇನೀಗ. ಸರ್ಕಾರ ನಡ್ಸ್ಕೊಂಡು ಹೋಗ್ತಾ ಇದೆ, ದೇವ್ರನ್ನೇನೋ ಒಪ್ಪಿಲ್ಲ, ನಾಸ್ತಿಕ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಇಲ್ವೋ? ಆ ರೀತಿ ಸಾಕು. ಇದು ಸಪೋರ್ಟಿವ್ ಆರ್ಗ್ಯುಮೆಂಟ್ ಬೇಕಾ? ಜೀವಾದ್ಭವಂತಿ ಭೂತಾನಿ ಶ್ರುತಿವಾಕ್ಯ ಒಂದಿದೆ, ಜೀವರಿಂದನೇ ಎಲ್ಲ ಪ್ರಾಣಿಗಳು ಹುಡ್ತಾ ಇವೆ, ಸಾಕಲ್ಲ. ಯುಕ್ತಿನೂ ಹಾಗೇ ಇದೆ, ಲಾಘವ ಯುಕ್ತಿ ಸಪೋರ್ಟ್ ಮಾಡುತ್ತೆ, ಜೊತೆಗೆ ಶ್ರುತಿ ಹಾಗೇ ಇದೆ. ದೇರ್ಫೋರ್ ಜೀವನಿಗೆ ಕರ್ತೃತ್ವ ಇರಲಿ. ಅಥವಾ ತಥಾ ಪ್ರಧಾನಸ್ಯ ವಿಶ್ವೋಪಾದಾನಸ್ಯ ವಾ ಅಸ್ತು ಕರ್ತೃತ್ವಂ ಲಾಘವಾತ್. ಈ ಪ್ರಧಾನ ಮೂಲ ಜಡ ಪ್ರಕೃತಿ ಇದೆಯಲ್ಲ, ಅದೇ ಕಾರಣ ಆಗಲಿ, ದೇವರವರಿಗೆ ಹತ್ತಕ್ಕೆ ಹೋಗ್ಬೇಕು, ಅದು ಲಾಘವನೇ. ಮತ್ತೆ ಪ್ರಧಾನ ಅಂದರೆ ಪ್ರಕೃತಿ. ಇವತ್ತು ಅದೇ ತಾನೆ ನೇಚರ್ವಾದ, ನೇಚರ್ ಡಸ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ, ನೇಚರ್ ಸಾಕು, ದೇವರೇ ಹತ್ತಕ್ಕೆ ಬೇಕು. ನೇಚರ್ ಒಪ್ಪಿ ಅದಕ್ಕೊಬ್ಬ ಪುರುಷ ಇದ್ದಾನೆ ಅಂತೇಳಿ ಅದು ಎರಡು ಒಪ್ಪಿದಾಗಾಯ್ತು. ಸೊ ಮಿನಿಮೈಸ್ ಮಾಡೋದು ಯಾವ್ದು ಬೆಟರು? ಒಂದು ಒಪ್ಪೋದು. ಒಂದು ಯಾವ್ದು ಸಾಕು ನಮಗೆ? ಪ್ರಕೃತಿ ಸಾಕು. ಇವತ್ತು ಸೈನ್ಸ್ ಹೆಚ್ಚು ಕಡೆ ಯಾವ ಕಡೆ ವಾಲುತ್ತೆ, ಜೀವಕರ್ತೃತ್ವಕ್ಕೆ ಬರೋದಿಲ್ಲ. ಸೈನ್ಸ್ ಯಾವ್ದಕ್ಕೆ ಬರುತ್ತೆ? ನೇಚರ್ಗೆ ಹೋಗೋದು, ಮೂರಲ್ಲೇ ಹೌದಲ್ಲ. ಆ ದೃಷ್ಟಿಯಿಂದ ಅದಿರಲಿ. ಏನು ಅದೇ ಅದು ಹೇಳ್ತಾರೆ, ಅದು ನಾವು ದೋಷ ಹೇಳಬೇಕೀಗ. ಪ್ರಕೃತಿನೇ ಮಾಡಲಿ ಅಂತ ಹೇಳ್ತಾರೆ. ಯಾರು ನೈಲೆಲ್ಲ ಹೋಗ್ತಾರೆ, ಅಚೇತನ ಅಂತಾನೆ ಒಪ್ಪೋದು ಅವರು. ಅಚೇತನ ಕೆಲಸ ಆಗಲಿ ದೃಷ್ಟಾಂತ ಕೊಡ್ತಾನೋ ಯಾಕೆ ಹೋಗ್ತಾನೆ? ಯಾಕೆಂದ್ರೆ ಅಚೇತನ ಸೃಷ್ಟಿ ಆಗ್ಬೋದು, ಹಾಲಿಂದ ಮೊಸರಾಗೋದಿಲ್ಲ. ಹಾಲಿಂದ ಮೊಸರಾಯ್ತಲ್ಲ, ಅದನ್ನ ನಾವು ಹೇಳ್ತೀವಿ, ನಾವು ನಮ್ಮ ಪ್ರಕಾರ ಹಾಲಿಂದ ಮೊಸರಾಗತ್ತಪ್ಪ. ಅಲ್ಲಿ ಯಾರು ಇಲ್ಲೇ ಇಲ್ಲ, ಮೊಸರಾಯ್ತಲ್ಲ. ಸೊ ಅದೇ ರೀತಿ ಪ್ರಧಾನ ತಾರೇ ಸೃಷ್ಟಿ ಮಾಡ್ಕೊಳ್ಳಿ. ನದಿ ಹರಿತಾ ಇದೆ, ಯಾರು ಹರಿಸ್ತಾ ಇಲ್ಲ, ಅದೇ ಹರಿತಾ ಇದೆ ಇಲ್ವೋ? ಸೃಷ್ಟಿ ಅದೇ ಆಗಲಿ. ಆಕ್ಚುಲಿ ಸೈನ್ಸ್ ವಾದ ಅದೇನೆ.
ಯಾಕಾಗಬಾರದು? ಅದಕ್ಕೊಂದು ಕಾರಣ ಇದೆ. ಪ್ರಧಾನಾದಿದ ಉತ್ಪನ್ನಂ ಇನ್ನೊಂದು ವಾಕ್ಯ, ಜೀವಾದ್ಭವಂತಿ ಭೂತಾನಿ ಒಂದು ವಾಕ್ಯ, ಪ್ರಧಾನಾದಿದ ಉತ್ಪನ್ನಂ ಇನ್ನೊಂದು ವಾಕ್ಯ ಇದೆ. ಅದರ ಜೊತೆಗೆ ಅಕಾರಣಕಮೇವ ಉತ್ಪದ್ಯತಾಂ ಜಗದುಕ್ತ ಯುಕ್ತೇ. ಇನ್ನೂ ನಿಮಗೆ ಭಾರಿ ಏನೇನೋ ತಲೆ ಅಂತ ಅನಿಸಿದ್ರೆ ಇನ್ನೊಂದು ಹೇಳ್ಬಿಡ್ತೇನೆ ನಾನು. ಏನದು? ಅಕಾರಣಕವೇ ಉತ್ಪದ್ಯತಾಂ ಜಗತ್. ಇದಕ್ಕಿದ್ದಾಗ ಜಗತ್ತು ಅಂತ ಹೇಳ್ಬೇಡ, ಕಾರಣನೇ ಬೇಕಿಲ್ಲ ಸುಮ್ಮನೆ. ಯಾತಕ್ಕೆ? ಅಂಥದ್ದು ವಾಕ್ಯ ಇದೆ. ಅಕಸ್ಮಾತ್ ಹಿತವಾವಿರಾಸೀತ್, ಅಕಸ್ಮಾತ್ ಸೃಷ್ಟಿಯಾಯಿತು. ಇವತ್ತು ಸೈನ್ಸ್ನಲ್ಲಿ ಎಷ್ಟೋ ಇನ್ವೆನ್ಷನ್ ಹೇಗಾಗಿದೆ ಗೊತ್ತಾವೆಲ್ಲ, ಎಲ್ಲ ಅಕಸ್ಮಾತೆ. ಈ ರಬ್ಬರ್ ಬಂದಿದ್ದು ಅಕಸ್ಮಾತ್, ಎಲ್ಲೆಲ್ಲ ದೊಡ್ಡ ದೊಡ್ಡ ವಿಷಯಗಳು ಅಕಸ್ಮಾತೆ ಆಗಿರೋದು. ಇದು ಅಕಸ್ಮಾತೆ ಆಗಲಿ ಏನಿರುತ್ತೆ ಗೊತ್ತಾಯ್ತಾ? ನಾ ಆಕಸ್ಮಿಕ ಅದು ಉಪಯೋಗಿಸ್ತೇವೆ ಸಾಮಾನ್ಯ, ಎಲ್ಲದಕ್ಕೂ ಉಪಯೋಗಿಸ್ಬೇಡ, ಸಾಕೆ ಸಾಕು. ಒಟ್ಟು ದೇವ್ರಿಗೆ ಒಪ್ಪಾರ್ದು ಇಷ್ಟೇ ಹಠ ಅವರಿಗೆ. ಇಲ್ಲೂ ಕೂಡ ಎಷ್ಟೆಷ್ಟೋ ಥಿಯರಿ ಇದೆ ನೋಡ್ರಿ, ಬ್ಯಾಂಗ್ ಥಿಯರಿ, ಏನೋ ಥಿಯರಿಗಳಿವೆ. ಅದರಲ್ಲಿ ಒಪ್ಪತ್ತ ಇಲ್ಲ ಅವರಲ್ಲಿ, ಒಪ್ತೀನೋ ಒಪ್ಪೋದಿಲ್ಲ ಅವನು. ಅದೇ ರೀತಿ ಯಾಕೆ ಆಗಬಾರ್ದು? ಮತ್ತೆ ಅವರಿಗೂ ನಮ್ಮ ವ್ಯತ್ಯಾಸ. ಶುಚಿ ಕೋಟ್ ಮಾಡ್ತೇವೆ ಮಧ್ಯ ಅಲ್ಲೊಂದಿಲ್ಲೊಂದು. ಆದ್ದರಿಂದ ಇದು ಯಾಕಾಗಬಾರ್ದು? ಇತ್ಯಾದಿ ಶ್ರುತಿ ಮೂಲತ್ವ, ಇವೆಲ್ಲವಕ್ಕೂ ಶ್ರುತಿ ಮೂಲ ಇದೆ. ಜೀವಕರ್ತೃ ನಚ ಯುಕ್ತಿರ ಪ್ರಯೋಜಿಕ, ಇವೇನು ಹೇಳ್ತೀವಿ? ಬರೀ ಯುಕ್ತಿಗೆ ಪ್ರಯೋಜನ ಇಲ್ಲ, ಸೈನ್ಸ್ಗೆ ಉತ್ತರ ಇದೆ. ಬೇಸ್ಲೆಸ್ ಆರ್ಗ್ಯುಮೆಂಟ್ಸ್ ನಿಮಗೆ ಬರೀ ಅಸಂಶನ್ಯ ಹೊರತು ಅದು ಪ್ರೂಫ್ ಇಲ್ಲ. ಆದರೆ ನಮ್ಗೆ ಹಾಗೆ ಹೇಳಬಾರ್ದು ನೀವು. ಯಾತಕ್ಕೆ ಅಂದರೆ ನಚ ಯುಕ್ತಿರ ಅಪ್ರಯೋಜಿಕ. ಯುಕ್ತಿ ಅಪ್ರಯೋಜಕವಾಗೋದು ಯಾವಾಗ? ಅದು ಯಾವ ಪ್ರಮಾಣ ಬೇಕು ಅದಕ್ಕೆ? ಪ್ರತ್ಯಕ್ಷ ಲಾಘವ ಬೇಕು. ಇಲ್ಲಿ ಆಗಮ ಇದೆಯಲ್ಲ, ಜೀವಾತ್ಮ ಕಣ್ಣಿಗೆ ಘಟಾದಿಗಳು ಮಾಡೋದು ಎದುರಿಗೆ ಕಾಣಿಸುತ್ತೆ, ಪ್ರತ್ಯಕ್ಷನೂ ಇದೆ, ಸಪೋರ್ಟಿವ್ ಆಗಿ ಆಗಮನೂ ಇದೆ. ಅದಕ್ಕೆ ಬದಲೇ ಹೇಳ್ಬಿಟ್ಟವರು ಜೀವಶೈವ ಲಾಘವ ಯುಕ್ತ ಅಂತ ಹೇಳಿ. ಘಟಾದೋ ಕರ್ತೃತ್ವೇನ ದೃಷ್ಟಸ್ಯ ಪ್ರತ್ಯಕ್ಷ, ಘಟಾದೋ ಕರ್ತೃತ್ವ ದುಷ್ಟಸ್ಯ ಅಂತ ಹೇಳಿ, ದುಷ್ಟಸ್ಯ ಅಂತ ಹೇಳಿದ್ರಿಂದ ಪ್ರತ್ಯಕ್ಷ. ಅದಕ್ಕೆ ಆಗಮ ಜೀವಾದ್ಭವಂತಿ ಭೂತಾನಿ ಜೀವಕರ್ತೃತ್ವಕ್ಕೆ, ಪ್ರಧಾನಾದಿದ ಉತ್ಪನ್ನಂ ಪ್ರಕೃತಿ ಕರ್ತೃತ್ವಕ್ಕೆ, ಅಕಸ್ಮಾತ್ ಇದಮಾವಿರಾಸೀತ್ ಇತ್ಯಾದಿ ಶ್ರುತಿ ಮೂಲತ್ವ. ಆಕಸ್ಮಿಕ ಆಯಿತು ಅಂತ ಅದೊಂದು ಶ್ರುತಿ ಇದೆ. ಆದ್ದರಿಂದಾಗಿನೇ ಇತ್ಯತಃ ಅಮೂಷಾಂ ಪೂರ್ವೋಕ್ತ ಶ್ರುತೇಶ್ಚ ಅನ್ಯಥಾ ಸಿದ್ಧಿಂ ಏತೇನ ಇತಿ ಷಷ್ಠಗುಣ ಸೂತ್ರದ ಸ್ಮಾರಿತವ. 6 ಸೂತ್ರ ಅಂತ ಹೇಳಿದ್ರಲ್ಲ ಇದರೊಳಗೆ. 6 ಸೂತ್ರಗಳಲ್ಲಿ ಏನು ಯುಕ್ತಿ ಬಂದಿದೆಯಲ್ಲ, ಒಟ್ಟಿಗೆ ಆಚಾರ್ಯ ಅನುಭಾಷ್ಯದ ಸಂಗ್ರಹ ಮಾಡ್ತಾರೆ. ಭಾಷ್ಯದಲ್ಲಿ ಸೂತ್ರದಲ್ಲಿ ಉತ್ತರ ಇದೆ, ಭಾಷ್ಯದಲ್ಲಿ ವಿವರಣೆ ಕೊಟ್ಟಿದ್ದೇವೆ. ಅದು ಸಂಗ್ರಹ ಹೀಗಿದೆ: ಅಸತ್ ಜೀವ ಪ್ರಧಾನಾದಿ ಶಬ್ದಾ ಬ್ರಹ್ಮೈವ ನಾಪರಂ ವದಂತಿ ಕಾರಣತ್ವೇನ ಕ್ವಾಪಿ. ಇದು ಮುಂದೆ ಅಸತ್ ಮೊದಲು ಬಂತು. ಅಸತ್ ಅಸದೇವ ಇದಮಗ್ರಮಾಸೀತ್. ಅಸತ್ ಜೀವಾದ್ಭವಂತಿ ಭೂತಾನಿ ಜೀವ, ಪ್ರಧಾನಾದಿದ ಉತ್ಪನ್ನಂ ಪ್ರಧಾನ. ಆದೇಶದಿಂದ ಆಕಸ್ಮಿಕ ಅಂತ ಏನೇನು ವೇದವಾಕ್ಯ ಕೊಟ್ಟು ಮಾಡ್ತಿರಲ್ಲ, ವೇದವಾಕ್ಯಗಳು ಸುಳ್ಳು ಅಂತ ನಾವು ಹೇಳೋದಿಲ್ಲ. ವೇದವಾಕ್ಯ ಹೌದು, ಇದು ತಿಳ್ಕೊಂಡು ಅರ್ಥ ತಪ್ಪದಕ್ಕೆ. ಅವೆಲ್ಲ ಏನು ಹೇಳ್ತಾ ಇವೆ? ಅಸತ್ ಅಂದ್ರೆ ಬ್ರಹ್ಮ, ಜೀವ ಅಂದ್ರೆ ಬ್ರಹ್ಮ. ಯಾಕೆ ಜೀವೋ ವಿನಯಿತ ಸಾಕ್ಷಿ. ವಿಷ್ಣು ಸಹಸ್ರಾವದಲ್ಲಿ ಜೀವ ಶಬ್ದಕ್ಕೆ ಏನಂತ ಅರ್ಥ ಇದೆ? ವಿಷ್ಣು ಅಂತ ಅರ್ಥ ಇದೆ. ಈ ಜೀವ ಅಂತ ಯಾಕೆ ತಗೋಬಾರದು? ಈ ಜೀವನಿಗೆ ಅಂತ ಶಕ್ತಿ ಇಲ್ಲ ಅಂತ ಅನುಭವಿಸಿದ್ದೆ ಎಲ್ಲರಿಗೂ ಕೂಡ. ಜಗಸೃಷ್ಟಿ ಮಾಡ್ತೀರ ಬಗ್ಗೆ ಡಾಕ್ಟ್ರೆ ಕೊನೆ ನಾಸ್ತಿಕ ಡಾಕ್ಟರ್ ಹೇಳ್ತಾನೆ ಕೊನೆಗೆ, ನಾನೇನು ದೇವರಲ್ಲ ಅಂತ ಹೇಳ್ತಾನೆ ಕೊನೆಗೆ. ಆಮೇಲೆ ಅಹಂ ಬ್ರಹ್ಮಾಸ್ತಿ ಅಂತ ಅನ್ಕೊಳ್ಳೋದೇ ಶುರು ಮಾಡ್ತಾನ. ಗೊತ್ತಾಯ್ತಾ? ನಾನೇನು ದೇವರಲ್ಲ, ಆದಷ್ಟು ಪ್ರಯತ್ನ ಮಾಡ್ತೇನೆ, ಆದಷ್ಟು ಪ್ರಯತ್ನ. ಇವತ್ತು ನೋಡಿದ್ದೀರಲ್ಲ ನೀವೀಗ, ಈ ಲಂಚ ತಗೊಳ್ಳೋನು ಕೂಡ ಕೊನೆಗೇನು ಹೇಳ್ತಾನೆ? ಪೂರ್ತಿ ಗ್ಯಾರಂಟಿ ಕೊಡೋದಿಲ್ಲ, ನಿಮ್ಮ ಲಕ್ ಕೌಂಟ್ ಆಗುತ್ತೆ ಅಂತ ಹೇಳ್ತಾನೆ ಕೊನೆಗೆ. 100% ಗ್ಯಾರಂಟಿ ಲಂಚ ಇದ್ದಿದ್ದೆ ಆ ವ್ಯವಸ್ಥೆನೇ ಬೇರೆ ಆಗೋದಿಲ್ಲ. ಅದು ಅದು ಎಲ್ಲ ಕಾಲಕ್ಕೂ 100% ನಾಳೆ ಬರ್ತೀನಿ ಅಂತಾರೆ, ಬರ್ತೀನಿ ಅಂತ ಗ್ಯಾರಂಟಿ ಬರ್ತೀನಿ ಅಂತ. ದೇವರಾಳಿ ನಾನು ಏನೇನು ತಿಳ್ಕೊಂಡಿದ್ದೀನಿ ನನ್ನ ಹೇಳಕ್ಕಾಗತ್ತಾ? ಎಲ್ಲ ಅನುಕೂಲವಾಗಿದ್ರೆ ಬದುಕಿದ್ರೆ, ಎಲ್ಲ ಅನುಕೂಲವಾಗಿದ್ರೆ, ಸ್ಟ್ರೈಕ್ ಆಗದೆ ಹೋದರೆ, ವೆಹಿಕಲ್ ಸಿಗೋದು, ಮತ್ತೆ ನೂರಾರು ಕಾಲಗಳು, ಮತ್ತೆ ಒಂದಲ್ಲ ಇಷ್ಟೆಲ್ಲ ಆಗದೆ ಹೋದ್ರೆ ಬರ್ತೀನಿ ಅಂತ ಹೇಳ್ತಾರೆ. ಅದೇನಿದೆ ಅವನಿಗೀಗ? ಅಷ್ಟು ಬೇರೆ ಡಿಪೆಂಡೆನ್ಸ್ ಇದೆ ಅಂತ. ಜೀವನಿಗೆ ಸ್ವಸ್ವಾತಂತ್ರ್ಯ ಎಂಬುದು ಏನದು ಯಾರೋ ಹೇಳ್ಕೊಳ್ಬೇಕಾಗಿಲ್ಲ. ಏನಾಗಿದೆ ಅದು? ಅನುಭವ ಸಿದ್ಧ. ದೇರ್ ಫೋರ್ ಆತ್ಮ ಜೀವ ಅಂತ ಪದ ಇದೆಯಲ್ಲಿ ಏನ್ ಮಾಡ್ಬೇಕು ಅದಕ್ಕೆ? ಜೀವ ದೇವರು ಅಂತ ಅರ್ಥ. ಸಿಂಪಲ್. ಪ್ರಧಾನ ಅದಕ್ಕೆ ಉತ್ತರ ಇದೆ. ಏನದು? ಅಚಿತ್ತನು ತದ್ಧೀಯತಃ. ಅದು ಜಡಕ್ಕೆಂದು ಕೂಡ ನಿಮ್ಮ ಸೈನ್ಸ್ ಪ್ರಕಾರನೇ ಅದಕ್ಕೆ ಕರ್ತೃತ್ವ ಶಕ್ತಿ ಇಲ್ಲ, ಮುಗಿದೋಯ್ತು. ಇನ್ನು ಅಕಸ್ಮಾತ್ ಎಂಬುದಕ್ಕೆ ಶಾಸ್ತ್ರ ಅಂತ ಕರೆಯೋದಿಲ್ಲ. ಅವರ ಅಕಸ್ಮಾತ್ ಆಯ್ತು ಅಂದ್ರೆ ನಿನ್ ಕೇಳೋದಕ್ಕೆ ಇದಕ್ಕೆ ಬರಬೇಕು. ಅಕಸ್ಮಾತ್ ಏನೋ ಆಗುತ್ತೆ ಅಂತ ಹೇಳೋದಾದ್ರೆ, ಮನೆ ಕಟ್ಟಕ್ಕೆಲ್ಲ ಕಟ್ಟೋದೆಲ್ಲ ಕೊಡುಗೆ ಅಕಸ್ಮಾತ್ ಆದ್ರೆ ಕಟ್ಟಿಬಿಡ್ತೀರಿ, ಯಾರು ಕೊಡ್ತಾರ? ಒಂದು ವಾಪಸ್ ಬಿಟ್ಕೊಂಡು ಹೋಗ್ತಾರ. ಮಾಡ್ತೀರಿ ಅಂತ ಹೇಳಬೇಕು, ಅಕಸ್ಮಾತ್ ಅಂತ ಹೇಳಬಾರ್ದು ಅದಕ್ಕೆಲ್ಲ. ಆದ್ದರಿಂದ ಅದು ಅದನೋ ಇಲ್ಲ. ದೇವ್ರ ಅಕಸ್ಮಾತ್ ಅಂದ್ರೇನು? ಆ ಅಂದ್ರೆ ವಿಷ್ಣು, ಗೊತ್ತಾಯ್ತಾ? ಕ ಅಂದ್ರೆ ವಿಷ್ಣು, ಏಕೋನೈಕ ಸ್ತವ ಕಹ ಕಿಂ ಅಂದ್ರೆ ದೇವರಿಂದ ಆಯ್ತಷ್ಟ. ಅಶ್ಚಾಸೌ ಕಶ್ಚ
ಅದು ಆದ್ರೂ ಒಂದೇ ಆನು ಹೌದು ಕಾನು ಹೌದು. ಅವನಿಂದ ಆಯ್ತು ರಾಮಾತ್ ಕೃಷ್ಣಾತ್ ಅಂತ ಅಕಸ್ಮಾತ್ ಆಯ್ತು, ಸಂಶಯನೇ ಇಲ್ಲ. ಅವೆಲ್ಲ ವಿಷ್ಣುವಾಚಕ. ಪ್ರತಿಯೊಂದು ವರ್ಣ ಕೂಡ ದೇವ್ರನ್ನ ಹೇಳುತ್ತೆ ಅಂತ ಹೇಳಿದ್ವಿ ನಾವು. ಬರೀ ಶಬ್ದ ಅಲ್ಲ, ವರ್ಣ, ಧ್ವನ್ಯಾತ್ಮಕ, ಲೌಕಿಕ, ವೈದಿಕ, ಭೇದ ಭಿನ್ನ ಎಲ್ಲ ಹೇಳ್ಬಿಟ್ಟಿದ್ದೇವೆ. ಆದ್ರಿಂದ ಎಲ್ಲಾ ಶಬ್ದಗಳು ಯಾರನ್ನು ಹೇಳ್ತಾ ಇವೆ? ವಿಷ್ಣುವನ್ನೇ. ಇದು ಬ್ರಹ್ಮಸೂತ್ರದ ಅಧಿಕರಣದ ಅರ್ಥ ಸಂಗ್ರಹ ಮಾಡಿ. ಏನ ಕಿಮ್ ಅಂತ ವಿಷ್ಣುವಿನ ಹೆಸರೇನೆ. ಕಿಮ್ ಅಂತ ಹೇಳಿದ್ರೆ ಏನು? ಏಕೋನೈಕ ಸ್ತವಃ ಕಹ ಕಿಮ್. ಗೊತ್ತಾಯ್ತಾ? ಕಿಮ್ ಒಂದು ದೇವರ ಹೆಸರೇನೆ. ಆದ್ರಿಂದ ಏನ್ ತಗೊಂಡ್ರು ಕೂಡ ದೇವರ ಹೆಸರಾಯ್ತಾ. ಕಿಮ್ ಅಂದ್ರೆ ಏನು? ಕ ಅಂದ್ರೆ ಆನಂದ ಸ್ವರೂಪ, ಕಿ ಅಂದ್ರೆ ತೃತೀಯ ಅತಿಶಯ, ಅತ್ಯಾನಂದ ಸ್ವರೂಪ ಅಂತ. ಯದೇಶ ಆಕಾಶೋ ಆನಂದೋ ನಶ್ಯಾತ್ ಹೇಳಿದ. ಆನಂದ ಪೂರ್ಣ ಪರಮಾತ್ಮನ ಕರೀತಾರೆ. ಅವರಿಂದ ಸೃಷ್ಟಿಯಾಯಿತು. ಏನು ಆಶ್ಚರ್ಯ ಏನಿದೆ ಅದರಲ್ಲಿ? ಅಸಜ್ಜೀವ ಪ್ರಧಾನಾದಿ ಶಬ್ದ ಬ್ರಹ್ಮೈವ ನ ಪರಂ ವದಂತಿ ಕಾರಣತ್ವೇನ ಕ್ವಾಪಿ ಇತಿ. ಎಲ್ಲೂ ಕೂಡ ಕ್ವಾ ಅಂತ ಹೇಳಿದ್ರೆ ಕ್ವಾಪಿ ಅಂದ್ರೇನು? ನೋವೇರ್ ಅಂತ. ಎಲ್ಲೆಲ್ಲೆಲ್ಲೂ ಬೇರೆ ಅರ್ಥ, ವಿಷ್ಣುವನ್ನೇ ಹೇಳ್ತಾ ಹೊರತು ಬೇರೆ ಹೇಳ್ತಾ ಇಲ್ಲ. ಏತೇನ ಸರ್ವೇ ವ್ಯಾಖ್ಯಾತಃ ಇತ್ಯತ್ರ ಉಕ್ತ ನ್ಯಾಯೇನೇತಿ ಭಾವಃ. ಇವು ಮೊದಲನೇ ಅಧ್ಯಾಯದ ಕೊನೆಯ ಸೂತ್ರ. ಏತೇನ ಸರ್ವೇ ವ್ಯಾಖ್ಯಾತಃ. ಏನ್ ಹೇಳಿದ್ದೇವೆ ಹಿಂದೆ ಅಲ್ರಿ? ಅಸತ್ತೊಂದು ಕೆಟ್ಟ ಪದ ವಿಷ್ಣುನ ಹೇಳುತ್ತಾ? ಜೀವ ಅನ್ನೋದು ಜೀವನಲ್ಲೇ ಪ್ರಸಿದ್ಧವಾದ ಪದ ವಿಷ್ಣುನ ಹೇಳುತ್ತಾ ಅಂತ ಕೇಳಿದ್ರೆ ಅಲ್ಲಿ ಹೇಳ್ಬಿಟ್ಟಿದ್ದೇವೆ ಆಗ್ಲೇ. ಏನಂತ? ಸ್ವಾಮಿತ್ವ ಇದೆ ದೇವರಲ್ಲಿ. ಆದ್ರಿಂದ ಎಂಥ ಕೆಟ್ಟ ಶಬ್ದನೂ ಯಾರನ್ನು ಹೇಳುತ್ತೆ? ವಿಷ್ಣುವನ್ನು. ಅದನ್ನ ನೆನಪು ಮಾಡಿಕೊಳ್ಳಿ ಅಂತ ಹೇಳ್ತಾ. ಏತೇನ ಸರ್ವೇ ವ್ಯಾಖ್ಯಾತ ಹೇಳಿರೋದ್ರಿಂದ ಮತ್ತೇನು ಅಭಿಘೋಷಣೆ ಮಾಡಕ್ಕೆ ಕಾರಣ ಇಲ್ಲ. ತಥಾಚ ಯುಕ್ತಿ ನಿರ್ಮೂಲತ್ವ ಅಪ್ರಯೋಜಕೈವೈತಿ ಭಾವ. ದೇರ್ಫೋರ್ ನೀನು ಕೊಟ್ಟ ಆಗಮ ಅನ್ನೋದು ವೇಗದು, ಸಪೋರ್ಟ್ ಮಾಡಲಿಲ್ಲ. ಪ್ರತ್ಯಕ್ಷ ಅನ್ನೋದು ಹೈಲಿ ಲಿಮಿಟೆಡ್, ಅದು ಸಪೋರ್ಟ್ ಮಾಡಲಿಲ್ಲ. ಬರೀ ಯುಕ್ತಿಗೆ ಏನಿಲ್ಲ. ಈಗ ಪ್ರತ್ಯಕ್ಷನೂ ಹೋಯ್ತು, ಆಗಮನ ಹೋಯ್ತು. ಅಂದಮೇಲೆ ಏನಾಯ್ತು? ಅಲ್ಲಿಗೆ ಏನಾಯ್ತು? ಹೋಯ್ತು. ಇಂಥ ಯುಕ್ತಿ ಅಪ್ರಯೋಜಿಕ. ಅಪ್ರಯೋಜಿಕ ಅಂದ್ರೇನು? ಸಾಧ್ಯ ಸಾಧನ ಅಸಮರ್ಥ ಅಂತ ಅರ್ಥ. ಸಾಧ್ಯ ಸಾಧನ ಅಸಮರ್ಥ. ಸಾಧ್ಯವನ್ನ ಸಾಧನ ಮಾಡಲಿಕ್ಕೆ ಸಮರ್ಥವಾಗಿಲ್ಲ. ಇನ್ಕೇಪಬಲ್ ಆಫ್ ಪ್ರೂವಿಂಗ್ ಪರ್ಟಿಕ್ಯುಲರ್ ಇಶ್ಯೂ ಅಂತ ಅರ್ಥ. ಅಲ್ಲಿಗೆ ಕರೆಕ್ಟ್ ಆಯ್ತು. ಆಯ್ತಾ? ಅಪ್ರಯೋಜಕ ಅಂದ್ರೆ ಹೀಗೆ. ಅವ್ರು ಅಪ್ರಯೋಜಕ ವ್ಯಕ್ತಿ ಅಂತೀವಲ್ಲ, ಅರ್ಥೇನದಕ್ಕೆ? ಅವನಿಂದ ಕೆಲಸ ಆಗೋದಿಲ್ಲ ಅಷ್ಟೇ. ಅವನಿಂದ ಕೆಲಸ ಆಗೋದಿಲ್ಲ. ಇಲ್ಲೇನು ಕೆಲಸ ಆಗಬೇಕು? ಸಾಧ್ಯ ಸಾಧನೆ ಆಗಬೇಕು. ಸಾಧ್ಯ ಸಾಧನೆ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಸಾಧ್ಯ ಸಾಧನ ಅಸಮರ್ಥ ಯುಕ್ತಿ ಅಪ್ರಯೋಜಿಕ ಇತಿ ಉಚ್ಯತೆ ಅಂತ ಅರ್ಥ. ಭಾವ ಯದ್ವಾ ಅಸನ್ನೈವ ಕಾರಣಂ ಇತ್ಯತ್ರ ಅಸತ್ಪದ ಉದ್ಧಾರೇಣ ಜೀವಪದ ಬೀಜಪದ ಅವಾಪೇನ ಜೀವ ಕ್ವಾಪಿ ಕಾರಣಂ ನೈವ ದೃಶ್ಯತೆ ಏನ ಲಾಘವಾವತಾರಸ್ಯಾದಿತಿ ವ್ಯಾಖ್ಯೇಯಂ. ಜೀವಸ್ಯ ಸುಖ ದುಃಖಾದೌ ಸ್ವತಂತ್ರ ಕರ್ತೃತ್ವ ಅಭಾವ ದರ್ಶನೇನ ಘಟಾದೌ ಅಪಿ ತಥಾ ಅನುಮಾನಾದಿತಿ ಭಾವಃ. ಯದ್ವಾ ಅಸನ್ನೈವ ಕಾರಣಂ ಇತ್ಯತ್ರ ಹಿಂದೆ ಹೇಳಿದ ಅಸತ್ ಎಂದು ಕಾರಣವಾಗಲಿಕ್ಕೆ ಸಾಧ್ಯ ಇಲ್ಲ. ಅಸತ್ಪದ ಉದ್ಧಾರೇಣ ಜೀವಪದ ಆವಾಪೇನ ಅಸನ್ನೈವ ಕಾರಣಂ ಅನ್ನೋ ವಾಕ್ಯ ಇದೆ. ಅದು ಅಸತ್ಪದ ತೆಗೆದುಬಿಡಿ. ಯಾವ್ದು ಸೇರಿಸ್ಕೊಳ್ಳಿ? ಜೀವಪದ ಅಜೀವಪದ ಸೇರಿಸ್ಕೊಳ್ಳಿ. ಅಸನ್ನೈವ ಕಾರಣಂ ಜೀವೋನೈವ ಕಾರಣಂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕೀಗ. ಅಸತ್ತಿಗೆ ಕಾರಣತ್ವ ಯಾತಕ್ಕೆ ಒಪ್ಪಲಿಲ್ಲ ನಾವು? ಅಸತ್ತು ಅದೇ ಕೆಲಸ ಮಾಡುತ್ತೆ ಅಂತ ಹೇಳಿದ್ವಲ್ಲ, ಜೀವ ಅದೇ ಕೆಲಸ ಮಾಡುತ್ತೆ ಇಮಿಡಿಯೇಟ್ ಆಗಿ. ಅರ್ಥ ಆಯ್ತಾ? ಜೀವನೂ ಕೆಲಸ ಮಾಡೋದಿಲ್ಲ. ಕ್ವಾಪಿ ಕಾರಣಂ ನೈವ ದೃಶ್ಯತೆ ಏನ ಲಾಘವಾವತಾರಶ್ಚಾದಿತಿ ವ್ಯಾಖ್ಯೇಯಂ. ಅದೇನಾದ್ರೂ ಆಗೋದಾಗಿದ್ರೆ ಲಾಘವ ದೊಡ್ಡ ಯುಕ್ತಿ ಇಟ್ಕೋಬಹುದು. ಲಾಘವ ಅಂತ ಹೇಳಿದ್ರೆ ಏನರ್ಥ? ಅದಕ್ಕೆ ಎಲ್ಲ ಬ್ಯಾಗ್ ಒಂದು ಮಾಡು ಅಂತ ಹೇಳಿದ. 10 ತೆಗೆದ ಒಂದು ಮಾಡ್ಲಕ್ಕೆ ಹೋದ. ಆದ್ರೆ ಅದ್ರಲ್ಲಿ ಪರ್ಸ್ ಯೂಸ್ ಹಾಕ್ಬಿಡೋದಿಲ್ಲ. ಪಾಸ್ಪೋರ್ಟ್ ಎಲ್ಲ ಕುತ್ಕೊಂಡ್ಬಿಟ್ರೆ ಅದ್ರ ಟಿಕೆಟ್ ಕೂಡ ಏನ್ ಮಾಡ್ತಾರೆ? ಅದನ್ನ ಲಾಘವ ಅಂತ ಒಳಗಿಟ್ಕೊಂಡ್ಬಿಟ್ರೆ ಗೊತ್ತಾಯ್ತಾ? ಕಳ್ಕೊಂಡ್ಬಿಟ್ರೆ ಕಷ್ಟ ಅಂತ ಮನೇಲಿ ಇಟ್ಕೊಂಡ್ಬಿಟ್ರೆ ಟಿಕೆಟ್ನ ಏನ್ ಮಾಡ್ತಾರೆ? ಅದಕ್ಕೆ ಅತಿ ಬುದ್ಧಿವಂತಿಕೆ ಆಯ್ತಿಲ್ಲ. ಲಾಘವ ಅಂತ ಹೇಳಿ ಏನೇನೋ ಲಾಘವ ಮಾಡಬಾರದು. ಎಲ್ಲಿ ಪಾಸಿಬಿಲಿಟಿ ಇದೆ ಅಲ್ಲಿ ಲಾಘವ ಮಾಡಬೇಕು. ಅರ್ಥ ಆಯ್ತಾ? ಈಗ ಅವ್ರು ಹೇಳ್ದ ಸ್ಕ್ರೂನೇ ಹಾಕ್ಬೇಡ ಅಂತ ಕೇಳ್ದ. ಯಾಕೆ? ಎಕಾನಮಿ ಆಗುತ್ತದೆ, ಮೆದ್ದೋಗುತ್ತೆ ಅಷ್ಟೇ ಅಂತ ಹೇಳ್ದ. ಅದು ಎಕಾನಮಿ ಇಲ್ಲ. 2 ಸ್ಕ್ರೂ ಹಾಕ್ಬೇಡ, ಒಂದಕ್ಕೆ ಮಾಡ, ಅದು ಕರೆಕ್ಟ್. ಯಾಕೆ? ಒಂದರಿಂದ ಕೆಲಸ ಆಗೋದಾದ್ರೆ 2 ಬೇಕಿಲ್ಲ. ಬಟ್ 2 ಬೇಕೇ ಬೇಕಾದ್ರೆ ಹಾಕ್ಲೇಬೇಕು. ಗೊತ್ತಾಯ್ತು? ಬೇಕೇ ಬೇಕು ಅಂತ ಆಗೋದಾದ್ರೆ 1000 ಬೇಕಾದ್ರೆ ಹೋಗ್ಬೇಕು. ಆದರೆ ಮಿನಿಮೈಸ್ ಮಾಡೋಕೆ ಒಂದು ಸಾಧ್ಯ ಆಗದಾದ್ರೆ ಮಾಡಿ. ಬಟ್ ಒಂದು ಮಾಡಬೇಕು ಅಂತ ಹೇಳಿ ಏನ್ ಮಾಡಬಾರ್ದು? ಅದ್ವೈತ ಪುಣ್ಯಕ್ಕೆ ಈ ಲಾಘವ ಉಪಯೋಗಿಸಿಲ್ಲ. ಏನು ಉಪಯೋಗಿಸ್ಬೇಕು? 2 ಉಪಕರಣ ಜಾಸ್ತಿ ಆಗುತ್ತೆ. ಒಂದು ಉಪಕರಣ ಕಲ್ಪ ಲಾಘವ ಅಂತ ಹೇಳಿದ್ರೆ ಅವಾಗೇನ್ ಮಾಡಬೇಕು? ಒಂದು ತಿನ್ನು ಸಾಕೋದ್ರೆ ಏನ್ ಮಾಡ್ತಾರೋ ಅವನು? ಆಗೋದಿಲ್ಲ ಅಂತ ಲಾಘವ. ಲಾಘವ ಮಾಡ್ತಕ್ಕಾಗ್ತದ? ಸಾಧ್ಯನೇ ಇಲ್ಲ. ಅಂಥ ಲಾಘವ ಮಾಡಕ್ ಬರೋದಿಲ್ಲ. ಎಲ್ಲೆಲ್ಲಿ ಲಾಘವ ಅಂತ ಲೆಸ್ ಲಗೇಜ್ ಅಂತಾರೆ, ನೋ ಲಗೇಜ್ ಅಂತ ಹೇಳಲಿಲ್ಲ.
ಲೆಸ್ ಲಗೇಜ್ ಮೋರ್ ಕಂಫರ್ಟ್, ನೋ ಲಗೇಜ್ ನೋ ಫುಲ್ ಕಂಫರ್ಟ್ ಅಂತ ಹೇಳಿಲ್ಲ, ನೋ ಲಗೇಜ್ ಫುಲ್ ಪ್ರಾಬ್ಲಮ್ ಅಂತ ಅರ್ಥ. ಅದಕ್ಕೆ ಲಾಘವ ಶಬ್ದಕ್ಕೆ ಅಪಾರ್ಥ ಮಾಡ್ಕೊಳಕ್ ಹೋಗಬೇಡ, ಗೊತ್ತಾಯ್ತಾ? ಮಿನಿಮೈಸ್ ಮಾಡ್ತೀವಿ ಅಂತೇಳಿ ನೀನು ಅದಕ್ಕೆ ಹೋಗ್ತೀವಿ. ಎಂಟಿಟಿಸ್ ವಾಕ್ಯ ಸರಿಯಾಗಿದೆ ಇಂಗ್ಲಿಷ್ನಲ್ಲಿ. ಎಂಟಿಟೀಸ್ ಆರ್ ನಾಟ್ ಟು ಬಿ ಮಲ್ಟಿಪ್ಲೈಡ್ ಬಿಯಾಂಡ್ ನೆಸೆಸಿಟಿ ಅಂದ್ರೆ ಅರ್ಥ ಏನು? ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾಡಬೇಕು, ಹೆಚ್ಚು ಮಾಡ್ಲಿಕ್ಕೆ ಹೋಗಬಾರದು, ಅಗತ್ಯಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಹೋಗಬಾರದು. ಅಗತ್ಯಕ್ಕಿಂತ ಹೆಚ್ಚು ಹಾಕಿದ್ರೆ ಏನಾಗುತ್ತೆ ಅದನ್ನ? ಅದು ವೇಸ್ಟ್. ಕಲ್ಪನಾ ಗೌರವ ಅಂತಾರೆ, ಕಲ್ಪನಾ ಗೌರವ. ಎಷ್ಟು ಬೇಕೋ ಅಷ್ಟೇ ಮಾಡಿದ್ರೆ ಏನು ಅನ್ನೋದಿಲ್ಲ, ಅದು ವೇಸ್ಟ್ ಅಂತ ಕರೆಯೋದಿಲ್ಲ. ಇದು ಸರಿಯಾಗಿ ಲಾಘವ ಶಬ್ದಕ್ಕೆ ಅಪಾರ್ಥ ಮಾಡ್ಕೋಬಾರದು, ಸರಿಯಾದ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆ ಇಲ್ಲ. ದೇರ್ ಫೋರ್ ಅಸನ್ನೈವ ಕಾರಣಂ ಅನ್ನೋದಕ್ಕೆ ಏನು ಉತ್ತರ ಕೊಟ್ಟಿವೋ, ಜೀವೋ ನೈವ ಕಾರಣಂ ಹಾಗೇನೆ. ಅದೇ ರೀತಿ ಪ್ರಧಾನಂ ನೈವ ಕಾರಣಂ ಅದನ್ನು ಹಾಗೇನೆ, ಅಕಸ್ಮಾತ್ ಕಾರಣಂ ಅದನ್ನು ಹಾಗೇನೆ. ದೇರ್ ಫೋರ್ ಲಾಘವಾವತಾರ ಅಂದ್ರೇನು? ಪಾಸಿಬಿಲಿಟಿ ಆಫ್ ಲಾಘವ, ಸ್ಕೋಪ್ ಫಾರ್ ಲಾಘವ ಕಮ್ಸ್ ವೆನ್ ಓನ್ಲಿ ಈ ಅರ್ಥ ಕೂಡಿದ್ರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಹೇಳಿದರು. ಜೀವಶ್ಚ ಇನ್ನೊಂದು ಜೀವನಿಗೆ ಇನ್ನೊಂದು ನಮ್ಮ ಅನುಭವನೇ ಬಂದುಬಿಟ್ಟಿದೆ. ಏನಂತ? ಜೀವನ ಸೇರಿಸಿಕೊಂಡ್ರೆ ಜೀವಶ್ಚ ಸುಖ ದುಃಖಾದು ಸ್ವತಂತ್ರ ಕರ್ತೃತ್ವ ಅಭಾವ ದರ್ಶನೇನ. ಇಲ್ಲಿದ್ದು ಯದಿ ನಾಮ ಪರೋ ನ ಭವೇತ್ ಹರಿ ಕಥಮಸ್ಯ ವಶೇ ಜಗದೇತನಭೂತ್ ಯದಿ ನಾಮ ನತಶ್ಚ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ನೋಡಿ ಇಲ್ಲಿ ವಾಕ್ಯ ಇದೆ, ಜೀವಶ್ಚ ಸುಖ ದುಃಖಾದು ಸ್ವತಂತ್ರ ಕರ್ತೃತ್ವ ಅಭಾವ ದರ್ಶನೇನ. ನಾವು ದುಃಖ ಆಗಿದೆ, ದುಃಖ ಹೋಗ್ಲಿ ಅಂತ ಅನ್ಕೊಂಡ್ರೆ ಹೋಗುತ್ತಾ? ಅದು ಏನ್ ಮಾಡ್ತಾನೆ? ಹೋಗ್ತಾ ಇಲ್ಲ, ದುಃಖ ಹೋಗ್ತಾ ಇಲ್ಲ, ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳ್ತಾನೆ, ಗೊತ್ತಾಯ್ತಾ? ದುಃಖ ಹೋಗ್ತಾ ಇಲ್ಲ. ಇಲ್ಲ ಹೋದ್ರೆ ದುಃಖಿ ಆದವ್ರು ಏನ್ ಮಾಡ್ತಾ ಇದ್ದ? ದುಃಖ ಗೆಟ್ ಔಟ್ ಅಂತ ಕಳಿಸ್ಬಿಡ್ತಿದ್ದ, ಹೊಲಕ್ಕೆ ಬರ್ತಾ ಇಲ್ಲ. ಸುಖ ನಮಗೆ ಬೇಕು, ಸುಖ ಬಾ ಬಾ ಅಂತ ಕರೆ ಬರೋದೇ ಇಲ್ಲ, ದುಃಖ ಹೋಗೋದೇ ಇಲ್ಲ, ಸುಖ ಬರೋದೇ ಇಲ್ಲ ಅಂದಮೇಲೆ ನಮಗೆ ಯಾವ್ದ್ರಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಆಯ್ತು. ಈಗ ಇನ್ಯಾವುದೋ ಅಕಸ್ಮಾತ್ ಕೇಳಿದ್ರೆ ನಿಮ್ಮ ಮನೆ ಇಲ್ಲ, ಮನೆ ತರ ಯಾಕೆ ತಗೊಂಡಿಲ್ಲ, ಸ್ವತಂತ್ರನಾಗಿದ್ದೆ ಅಂತ ಏನ್ ಹೇಳ್ಬೋದು ಅವನು? ನಾ ಇಷ್ಟ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರೆಸಿಡೆಂಟ್ ಆಫ್ ಅಮೆರಿಕ ಆಗ್ಲಿಲ್ಲ, ಇಂಡಿಯಾ ಆಗ್ಲಿಲ್ಲ ಅಂತ ನನಗಿಷ್ಟ ಇಲ್ಲ. ಎಲ್ಲದಕ್ಕೆ ಇಷ್ಟ, ಸುಖ ಅದು ಇಷ್ಟ ಇಲ್ಲ ಅಂತ ಹೇಳಾಗಿಲ್ಲ. ಯಾಕೆ? ಯಾಕಂದ್ರೆ ಸುಖವೇ ಬೇಸ ದುಃಖ ಮನಾಗಪಿ ಮಾಗು. ಯಾವುದು ನಾನು ಇಂಜಿನಿಯರ್ ಯಾಕಾಗ್ಲಿ ಕರೀತಾರೆ, ಫಸ್ಟ್ ರ್ಯಾಂಕ್ ಬಂದ್ರೆ CET ಒಳಗೆ ನಾ ಇಂಜಿನಿಯರಿಂಗ್ ಬೇಡ ಬೇಡ ಅಂತ. ಯಾತಕ್ಕೆ? ಇಷ್ಟ ಇಲ್ಲ, ಕೆಪಾಸಿಟಿ ಇಲ್ಲ ಅಲ್ಲ, ಎಲಿಜಿಬಿಲಿಟಿ ಇಲ್ಲ ಅಲ್ಲ, ಇಷ್ಟ ಇಲ್ಲ. ಅದೇ ಆ ರೀತಿ ಕಾರಣ ಕೊಡುವುದು. ಸುಖನೇ ಬೇಕಂತ ಇಷ್ಟ ಇಲ್ಲ ಅಂದ್ರೆ ಏನಂತಾರೆ? ಅದಕ್ಕೆ ಜಡ ಪದಾರ್ಥ ಆಗ್ತಾರೆ. ಅದು ಬೇಸಿಕ್ ನಾನು ಹೇಳ್ತೀವಲ್ಲ ಇನ್ಸ್ಟಿಂಕ್ಟ್ ಅಲ್ಲಿ ಬೇಸಿಕ್ ಇನ್ಸ್ಟಿಂಕ್ಟ್. ಬೇಸಿಕ್ ಇನ್ಸ್ಟಿಂಕ್ಟ್ ಅಂದ್ರೆ ಏನು? ಸುಖ ಬೇಕನ್ನೋದು ಪ್ರಾಣಿಗಳನ್ನು ಮಾತ್ರ ಸಿದ್ಧಂ. ಒಂದು ಜೀವ ಇದೆ ಅಂದ್ರೆ ಏನ್ ಬೇಕು ಅದಕ್ಕೆ? ಸುಖ. ಮತ್ತೇನು ಬೇಡ? ದುಃಖ ಬೇಡ. ನಿಮ್ಗೆ ಎರಡೂ ಆಗ್ತಿದೆ. ಈಗ ಸುಖ ಬೇಕು, ಸಿಗ್ತಾ ಇಲ್ಲ, ದುಃಖ ಬೇಡ, ಹೋಗ್ತಾ ಇಲ್ಲ. ಅದ್ಮೇಲೆ ಸ್ವಾತಂತ್ರ್ಯ ಬಂತಲ್ಲ ನಿನಗೀಗ. ನೋಡಿ ಪದ ನೋಡಬೇಕಾದ್ರೆ ಯಾವುದೇ ಕೇಳಿದ್ರು ಎಸ್ಕೇಪ್ ಆಗ್ಲಿಕ್ಕೆ ಬರ್ತಿತ್ತು. ಸುಖ ದುಃಖದ ಪ್ರಶ್ನೆ ಹಾಕಿದಾಗ ಏನ್ ಮಾಡಕ್ ಬರೋದಿಲ್ಲ, ಮಾಡಕ್ ಬರೋದಿಲ್ಲ. ಆದ್ರಿಂದ ಬಾಧಕ ಅದು. ದೇರ್ ಫೋರ್ ನಮಗೆ ಸುಖ ಆಗ್ತಾ ಇಲ್ಲ, ದುಃಖ ಆಗ್ತಾ ಇದೆ ಅಂದ್ರೆ ಸ್ವತಂತ್ರ ಕರ್ತೃತ್ವ ಅಭಾವ ದರ್ಶನೇನ. ನಮಗೇನಿಲ್ಲ ಅಂತಾಯ್ತು? ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತಾಯ್ತು. ಘಟಾದವೋಪಿ ತಥಾ ಅನುಮಾನಾದಿತಿ ಭಾವ. ಇನ್ನ ಹೋಲಿಬಿಡಿ, ಘಟಬಾಣ ಅಂತ ಕೇಳಿದರೆ ಜೀವನಿಗಿಂತ ಜಡ ದೊಡ್ಡದ ಚಿಕ್ಕದ? ಚಿಕ್ಕದು. ಅಂದಮೇಲೆ ಜೀವನಿಗೆ ಇಲ್ಲ ಅಂದಮೇಲೆ ಜೀವ ಅಸ್ವತಂತ್ರ, ಘಟ ಇನ್ನೂ ಅಸ್ವತಂತ್ರ. ದೇರ್ಫೋರ್ ಏನಾಗುತ್ತೆ? ಈಗ 1000 ರೂಪಾಯಿ ಇಲ್ಲ ಅಂತ, ಇದು 100 ರೂಪಾಯಿ ಇಲ್ಲ ಅಂದ್ರೆ 1000 ರೂಪಾಯಿ ಇಲ್ಲ ಅಂತ ಸರಿ, 100 ರೂಪಾಯಿ ಇಲ್ಲ. ಅವನೇನ್ ಕೇಳಿದ? 100 ರೂಪಾಯಿ ಕೊಡು ಅಂತ ಹೇಳಿದ, ಇಲ್ಲ ಅಂತ. ಹಾಗೆ 1000 ರೂಪಾಯಿ ಕೊಡು ಅಂತ ಏನಂತಾರೆ ಅದಕ್ಕೆ? 100 ರೂಪಾಯಿ ಇಲ್ಲ 1000 ರೂಪಾಯಿ ಇಲ್ಲಿಂದ ಕೊಡ್ತಾನೆ. ಅರ್ಥ ಆಯ್ತಾ? ಈಗ ದೇರ್ಫೋರ್ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಅದಕ್ಕಿಂತ ಸ್ವತಂತ್ರವಾದ ಜಗತ್ತೇನಿಂದ ಬರುತ್ತೆ? ಹೊರಟು. ಇದೆಲ್ಲ ಯೋಚನೆ ಈ ವಾಕ್ಯಾರ್ಥ ಇದೆಲ್ಲ ಬರೋದೇ ಇಲ್ಲ. ಆದ್ರಿಂದ ಸುಮ್ಮನೆ ಜನಗಳಿಗೆ ಏನಾಗುತ್ತೆ ಅಲ್ಲಿ ತಂದ್ಬಿಟ್ಟು ಉತ್ತರ ಕೊಡಕ್ಕೆ ಬರೋದಿಲ್ಲ ಅವರಿಗೆ. ಇಂಥ ವಿಷಯ ಬಿಟ್ಬಿಡ್ತಾರೆ. ಯಾಕೆ ಬಿಡ್ತಾರೆ ಅಂದ್ರೆ 100 ಕಾರಣಗಳು ಅದಕ್ಕೆ. ಸುಮ್ಮನೆ ವಾಕ್ಯಾರ್ಥ ಆಗಿರ್ಬೇಕು, ಯಾರಿಗೂ ಹಲ್ಟ್ ಆಗಬಾರ್ದು. ಯಾರಿಗೆ ವಾಕ್ಯಾರ್ಥ ಯುದ್ಧ ಮಾಡೋಕೆ ಯಾರು ಸೋಲ್ಬಾರ್ದು ಅಂದ್ರೆ ಯಾಕೆ ಆಡಬೇಕು? ಇವತ್ತು ಮೊದಲೇ ಅನೌನ್ಸ್ ಮಾಡಿಬಿಟ್ರೆ ಡ್ರಾನ್ ಮ್ಯಾಚ್ ಅಂತ ಇಲ್ಲ, ಒಂದು ಟಿಕೆಟು ಖರ್ಚಾಗೋದಿಲ್ಲ. ಅದಕ್ಕೆ ಆ ಕುತೂಹಲ ಉಳಿಸ್ಕೊಂಡ್ರೆ ಮಾತ್ರ ಜನ ಬರೋದು. ಅದು ವೀಕ್ ಸ್ಟ್ರಾಂಗ್ ಆಗಲ್ಲ. ಮತ್ತೆ ವೀಕ್ ಪಾರ್ಟಿ ಸ್ಟ್ರಾಂಗೆಸ್ಟ್ ಪಾರ್ಟಿ ಎರಡು, ವೀಕೆಸ್ಟ್ ಸ್ಟ್ರಾಂಗೆಸ್ಟ್ ಎರಡು ಹಾಕಿಬಿಟ್ರೆ ಒಬ್ಬನು ಬರೋಲ್ಲ ನೋಡೋದಕ್ಕೆ. ಅದಕ್ಕೆ ಎಲ್ಲ ರಿಸಲ್ಟ್ ಎಲ್ಲರಿಗೂ ಹೋಗ್ತೀವಿ ಸೋಲ್ತಾರೆ ಅಂತೇಳಿ, ಗೊತ್ತಾಯ್ತಾ? ಅವಾಗ ಹತ್ತತ್ರ ಫೈನಲ್ಗೆ ಯಾತಕ್ಕೆ ಜನ ತುಂಬಾ ಜನ ಸೇರ್ತಾರೆ ಫೈನಲ್ ನೋಡೋದಕ್ಕೆ? ಎರಡು ಅಲ್ಲಿವರೆಗೆ ಬಂದಿರೋದ್ರಿಂದ ಫೈಟ್ ಜೋರಾಗಿದೆ. ಈಗ ಅವ ಬರ್ತಾರೆ. ಫಸ್ಟ್ ಸ್ಟೇಜಲ್ಲಿ ಯಾರು 10 ಜನ ಬರೋದಿಲ್ಲ. ಅರ್ಥ ಆಯ್ತಾ? ಈ ಹುಚ್ಚರು ಎಲ್ಲದಕ್ಕೂ ಹೋಗ್ತಾರೆ, ವಿಚಾರ ಬೇರೆ. ಕ್ರಿಕೆಟ್ ಅಂದ್ರೆ ಸುಮ್ಮನೆ ಇದ್ದೇವೆ ಲೆಕ್ಕಾರ ಹೋಗ್ತಾರೆ, ಅಂಥವ್ರು ಉಪಯೋಗ ಇಲ್ಲ. ಬುದ್ಧಿ ಇರೋನು ಎಲ್ಲಿ ನೋಡ್ತಾನೆ ಅಂತ ಪ್ರಸಂಗ ಬಂದಾಗ ಇಂಥವೆಲ್ಲ ಆರಿಸ್ಕೊಂಡ್ರೆ ಅವಾಗ ಜನಕ್ಕೂ ಉಪಯೋಗ ಆಗುತ್ತೆ, ಅವರಿಗೂ ಉಪಯೋಗ ಆಗುತ್ತೆ, ಯಾವ ಸಮಸ್ಯೆ ಬರುತ್ತೆ. ಅಯ್ಯೇ ಉತ್ತರ ಕೊಡ್ತಾರೆ ಅದಕ್ಕೆ ಯೋಚನೆ ಮಾಡಿ. ಸಾಧ್ಯತೆನೇ ಇಲ್ಲ ಕೊಡ್ಲಿಕ್ಕೆ. ಆಯ್ತಾ? ಸುಖ ದುಃಖ ಸುಳ್ಳು ಅಂದ್ರೆ ಅನುಭವಕ್ಕೆ ವಿರೋಧ.
ಸುಖ ದುಃಖನೇ ಸುಳ್ಳು ಅಂತ ಹೇಳ್ಬೋದು ಅದ್ವೈತಿಗಳು ಕೊನೆಗೆ. ಅವಾಗ ಏನು ಹೇಳ್ಬೋದು? ಹಾಗೆ ಸುಖ ಅನುಭವಕ್ಕೆ ವಿರುದ್ಧವಾದ ಮಾತನ್ನ ಹೇಳ್ಬೋದು ಅಂದ್ರೆ ಹೇಳ್ಬಾರದು ಅಂತ ಅರ್ಥ. ಸಾಧ್ಯನೇ ಇಲ್ಲ. ಯಾತಕ್ಕೆ? ಯಾಕೆ? ಹೌದು ಹೌದು ಹೌದು, ಅದೇ ಹೇಳ್ತಾರೆ ಈಗ. ಜೀವನಿಗೆ ಸುಖ ದುಃಖದ ಅಪೇಕ್ಷೆ ಇದೆ, ಸಿಗ್ತಾ ಇಲ್ಲ. ಜಡಕ್ಕೆ ಅದೂ ಇಲ್ಲ. ಮತ್ತೆ ಜೀವನದಲ್ಲಿ ಇಲ್ಲಿಂದ ಇಲ್ಲಿ ಏನ್ ಮಾಡಿ ಕೋಟಿ ರೂಪಾಯಿ ಕೊಟ್ಟರೆ ಇನ್ನು ಮೂವ್ ಆಗಲ್ಲ ಜಡಕ್ಕೆ. ಯಾಕೆ ಹೇಳಿಲ್ಲ? ವಾದ ಇದ್ದಾರೆ, ಜನ ಇದ್ದಾರಲ್ಲ ಈಗಾಗಲೇ. ನೇಚರ್ ಡಸ್ ಇಟ್ ಸೆಲ್ಫ್ ಅಂದ್ರೆ ಏನರ್ಥ? ಇವತ್ತು ಜಡವಾದಿಗಳು ಜಾಸ್ತಿ ಇದ್ದಾರೆ, ಮೆಟೀರಿಯಲಿಸ್ಟ್ ಅಂತಾನೆ ಹೆಸರು ಅವರಿಗೆ. ಫಿಲಾಸಫಿಯಲ್ಲಿ ಅವ್ರದ್ದು ಸಾಂಖ್ಯರಲ್ಲ ಎಂಥವ್ರು ಅವರು ಜಡವಾದಿಗಳು. ಎಲ್ಲ ಪ್ರಧಾನ ಪ್ರಕೃತಿ ಎಲ್ಲ ಮಾಡುತ್ತೆ ಅಂತ ಹೇಳ್ತಾರೆ. ಮುಂದೆ ಬರುತ್ತೆ ಡೀಟೇಲ್ ಆಗಿ ಅವ್ರು ಖಂಡನೆ ಮಾಡ್ತಾರೆ. ಆ ಜನ ತಿರುಗಿ ನೋಡೋದಕ್ಕೆ ಹಾಗೆ ಅನಿಸುತ್ತಲ್ಲ, ಹಾಲು ಮೊಸರಾಯ್ತು ಗೊತ್ತಾಯ್ತಾ? ಅದೇನಾಯ್ತು ನೋಡೋದಕ್ಕೆ ಏನು ಅನ್ನಿಸ್ದಾಗ? ಕಣ್ಣಾರಿಗೆ ಕಾಣಿಸ್ತಿದೆ ಹಾಲು ಮೊಸರಾಗಿತ್ತು. ಅದು ನದಿ ಹರಿತರ ಕಣ್ಣಿಗೆ ಕಾಣಿಸ್ತಾ ಇದೆ, ಜಡಕ್ಕಿಲ್ಲ ಅಂತ ಯಾಕೆ ಹೇಳಿ ಪ್ರಶ್ನೆ ಬರುತ್ತಾ ಇಲ್ಲ? ಈಗ ಅದು ಉತ್ತರ ಕೊಟ್ಟಿದ್ದಾರೆ ಮುಂದೆ ಅದಕ್ಕೆಲ್ಲ. ಅರ್ಥ ಆಯ್ತಾ? ದೇರ್ ಫೋರ್ ಪಾಸಿಬಿಲಿಟಿ ಇದೆ, ಅದಕ್ಕಿಲ್ಲ ಅಂತಲ್ಲ. ಅರ್ಥ ಆಯ್ತಾ? ಇವತ್ತು ಮನೆ ಮೇಲಿಂದ ಬಿತ್ತು, ಯಾರು ಫ್ಲೈಓವರ್ ಬಿತ್ತು, ಜನ ಸತ್ತೋದ್ರು. ಫ್ಲೈಓವರ್ ಏನಾದ್ರು ಜಡ ಪದಾರ್ಥ ಬಿತ್ತಲ್ಲ, ಮನುಷ್ಯ ಯಾರು ಬಿಡಿಸಿಲ್ಲ. ಬಿತ್ತಲ್ಲ, ದೇವರು ಒಪ್ಪೋದಿಲ್ಲ. ಮತ್ತೆ ಎಲ್ಲಿಂದ ಆಯ್ತು ಈಗ? ಅದು ಫ್ಲೈಓವರ್ ತಾನೇ ಬಿತ್ತು ಅಂತ ಹೇಳ್ಬೇಕು. ಇಂಥ ವಾದ ಇಟ್ಕೊಂಡಿದ್ದಾರೆ ಜನ ಇವತ್ತು. ಅಂಥವ್ರಿಗೆ ಉತ್ತರ ಕೊಡಬೇಕಲ್ಲ. ಅಂಥವ್ರು ತುಂಬ ಜನ ಇದ್ದಾರೆ, ಸ್ವಲ್ಪ ಅಲ್ಲ, ಮತ್ತೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇವತ್ತು ದೇವ್ರು ನಂಬೋದಿಲ್ಲ, ಕಾಲ ನಂಬ್ತಾರೆ. ರಾಹು ಕಾಲ ಗುಡಿ ಎಲ್ಲ ನಂಬ್ತಾರೆ, ಗ್ರಹಗತಿ ನಂಬ್ತಾರೆ, ದೇವ್ರು ನಂಬೋದಿಲ್ಲ. ಅಂಥವ್ರು ಇದ್ದಾರಾ ಇಲ್ಲ? ಅದರಿಂದ ಅಂಥ ಜನಕ್ಕೆ ಉತ್ತರ ಕೊಡ್ಬೇಕು. ನಾವು ಒಬ್ಬನಿದ್ರು ಉತ್ತರ ಕೊಡ್ಬೇಕು ಅದಕ್ಕೆ. ನಾನು ಅಥಾಪಿ ಅನಂತ ಗುಣೋ ಹರಿ ರೀತಿ ಅಸಾಧು ಅಲ್ಪಗುಣ ಜೀವ ಭಿನ್ನತ್ವ ಜೀವವತಿಥಿ ಯುಕ್ತಿ ವಿರುದ್ಧತ್ವ. ಅದು ನಾಳೆ ನೋಡೋಣ. ಇನ್ನೊಂದಿಷ್ಟು ತೆಗಿತಾರೆ. ಓಂ